ನಿರಾಹಾರದ ಯುದ್ಧಕ್ಕಿದೆ ಎದುರಾಳಿಗಳನ್ನ ಮಣಿಸುವ ಶಕ್ತಿ. ಖಾಲಿ ಹೊಟ್ಟೆಯ ಬೆಂಕಿಗಿದೆ ಎದುರಾಳಿಗಳನ್ನ ಸುಡುವ ಶಕ್ತಿ. 21 ದಿನಗಳ ಸತ್ಯಾಗ್ರಹದಲ್ಲಿ ಸಾವಿನ ಸನಿಹಕ್ಕೆ ಹೋಗಿದ್ದ ಬಾಪು. ನಿರಾಹಾರ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡವರು ಅದೆಷ್ಟು. ಮೌನ ಅಸಹನೀಯವಾದದ್ದು. ಸೂಜಿ ಬಿದ್ದರೂ ಕೇಳಿಸುವಂತ ಮೌನ ಏರ್ಪಟ್ಟಿದೆ ಅಂದ್ರೆ ಅದು ಅರಚಾಟಕ್ಕಿಂತಲೂ ಭೀಕರವಾಗಿರುತ್ತದೆ. ಮೌನ ಒಂದು ಅಗ್ನಿ ಪರ್ವತದಂತೆ, ಯಾವಾಗ ಸ್ಫೋಟಗೊಳ್ಳುತ್ತೋ ಅರಿವಿಗೆ ಬರೋದಿಲ್ಲ. ಮೌನ ರಣಬಿಸಿಲಿನಿಂದ ಕೂಡಿದ ಒಣಹವೆ ಹೊತ್ತ ಗಾಳಿಯಂತೆ. ಒಂದು ಸಣ್ಣ ಕಿಡಿ ಸಾಕು ದುತ್ತನೆ ಬುಗಿಲೆದ್ದು ಕಾಡ್ಗಿಚ್ಚಾಗಲು. ಇದೇ ಉಪವಾಸ ಸತ್ಯಾಗ್ರಹದ ಮೂಲ ಸೂತ್ರ. ಇದೇ ಕಾರಣಕ್ಕೆ ಬೇರೆಲ್ಲ ಸತ್ಯಾಗ್ರಹಕ್ಕಿಂತ ಉಪವಾಸ ಸತ್ಯಾಗ್ರಹಕ್ಕೆ ಅಂಥದ್ದೊಂದು ದೈತ್ಯ ಶಕ್ತಿ ಇದೆ. ದಿನ ಕಳೆದಂತೆ ಈ ಹೋರಾಟದ ಕಿಚ್ಚು ಉಲ್ಬಣಗೊಳ್ಳುತ್ತಲೇ ಹೋಗುತ್ತದೆ. ಕೊನೆಗೆ ಅದು ಅಪಾಯದ ಮಟ್ಟ ಮೀರಿ ಸ್ಫೋಟಗೊಳ್ಳುತ್ತದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಈಗ ನಡೆಯುತ್ತಿರೋದು ಅದೇ. ಈ ನಾಡು ಮಾತು ಬಯಸಿದಾಗಲೆಲ್ಲ ನಾಡಿನ ನಾಯಕ ಮೌನಕ್ಕೆ ಶರಣಾಗುವ ಸಂದರ್ಭಗಳಲ್ಲಿ ಇಂಥ ಉಪವಾಸ ಸತ್ಯಾಗ್ರಹಗಳ ಉದಯವಾಗೋದು. ಮಹಾತ್ಮ ಗಾಂಧೀಜಿ ಕಾಲದಿಂದಲೂ ಉಪವಾಸ ಸತ್ಯಾಗ್ರಹಕ್ಕೆ ಇದೇ ಇಂಧನ. ಈಗಲೂ ಅದೇ ಇಂಧನವೇ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೂ ಕಾರಣವಾಯಿತು. ದೇಶದ ಅತ್ಯಂತ ಪ್ರಮುಖ ಪ್ರವೇಶ ಪರೀಕ್ಷೆ ನೀಟ್ನಲ್ಲಿ ನಡೆದ ಅಕ್ರಮದ ಜವಾಬ್ದಾರಿ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಇದೇ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹದ ಮೂಲ ಉದ್ದೇಶವಾಗಿತ್ತು. ಇದು ಕೇವಲ ವಾಂಗ್ಚುಕ್ ಅವರ ಧ್ವನಿಯಲ್ಲ, ಕೋಟ್ಯಾಂತರ ಮಕ್ಕಳ ಪೋಷಕರ ಆಕ್ರೋಶದ ಕಿಚ್ಚಾಗಿತ್ತು. ಇದನ್ನ ಈ ನಾಡಿನ ನಾಯಕರು ಅರ್ಥೈಸಿಕೊಳ್ಳಲೇ ಇಲ್ಲ. ಹೀಗಾಗಿ ಸೋನಂ ವಾಂಗ್ಚುಕ್ ನಾಡಿನ ನಾಯಕರ ಮೌನ ಮುರಿಯುವ ಶಕ್ತಿ ಇರುವ ಉಪವಾಸ ಸತ್ಯಾಗ್ರಹವನ್ನ ಜೂನ್ 28ರಿಂದ ಆರಂಭಿಸಿ ಬಿಡ್ತಾರೆ. ಬರೀ ನೀರು ಮಾತ್ರವೇ ಕುಡಿದು 19 ದಿನ ಕಳೆಯುವ ಹೊತ್ತಿಗೆ ವಾಂಗ್ಚುಕ್ ಅವರ ದೇಹ ತೂಕ 9 ಕೆಜಿ ಕಡಿಮೆಯಾಗಿತ್ತು. ಅವರ ಆರೋಗ್ಯ ಕ್ಷೀಣಿಸತೊಡಗಿತ್ತು. ಈ ಸಂಬಂಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಕೋರ್ಟ್ ವಾಂಗ್ಚುಕ್ ಆರೋಗ್ಯ ರಕ್ಷಣೆಯತ್ತ ಗಮನ ಕೊಡುವಂತೆ ಆದೇಶ ನೀಡುತ್ತೆ. ಹೀಗಾಗಿ 21ನೇ ದಿನ ದೆಹಲಿ ಪೊಲೀಸರು ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಅಷ್ಟೊತ್ತಿಗಾಗಲೇ ವಾಂಗ್ಚುಕ್ ಅವರ ನಿರಾಹಾರದ ಯುದ್ಧ ಕೇಂದ್ರದ ನಾಯಕರ ಮುಖದಲ್ಲಿ ಭೀತಿಯ ನೆರಿಗೆಗಳನ್ನ ಸೃಷ್ಟಿ ಮಾಡಿತ್ತು. ವಾಂಗ್ಚುಕ್ ಹೋರಾಟಕ್ಕೆ ಇತಿಶ್ರೀ ಹಾಡಿದ್ವಿ ಅಂತ ನಿಟ್ಟುಸಿರು ಬಿಟ್ಟ ಕೇಂದ್ರದ ನಾಯಕರಿಗೆ ನಾವು ಎದುರಿಸಿದ್ದು ದೊಡ್ಡ ಅಲೆ ಅನ್ನೋ ಕಲ್ಪನೆ ಇರಲಿಲ್ಲ. ಮುಂದೆ ಅದೇ ಸುನಾಮಿ ರೂಪದಲ್ಲಿ ಬಂದಪಡಿಸಿ ರಾಷ್ಟ್ರ ರಾಜಧಾನಿಯನ್ನೇ ಗಡಗಡ ನಡುಗುವಂತೆ ಮಾಡಿಬಿಟ್ಟಿದೆ. ಸಿಜೆಪಿ ಹೋರಾಟಗಾರರ ಕಿಚ್ಚಿಗೆ ವಾಂಗ್ಚುಕ್ ಅವರೇ ಧಗಧಗಿಸೋ ಇಂಧನವಾಗಿ ಬಿಟ್ರು. ಹೀಗೆ ಈ ನಿರಾಹಾರ ಯುದ್ಧ ಜಡ್ಡುಗಟ್ಟಿದ ವ್ಯವಸ್ಥೆಯ ವಿರುದ್ಧ ಅತಿದೊಡ್ಡ ಅಸ್ತ್ರವೊಂದನ್ನ ಬಳುವಳಿಯಾಗಿ ನೀಡಿದೆ. ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಮುಂದೆ ದೆಹಲಿಗೆ ಲಕ್ಷಾಂತರ ಜನ ಯುವಕರು ಲಗ್ಗೆ ಇಡ್ತಾರೆ. ಸ್ವಾತಂತ್ರ್ಯ ನಂತರ ಭಾರತ ಐತಿಹಾಸಿಕ ಜನಾಂದೋಲನಕ್ಕೆ ಸಾಕ್ಷಿಯಾಗೋದು ನಿಶ್ಚಿತ ಎಂದು ಕಾಕ್ರೋಚ್ ಪಾರ್ಟಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಈ ಎಚ್ಚರಿಕೆಗೆ ಬಲವಾಗಿ ನಿಂತಿದ್ದೇ ವಾಂಗ್ಚುಕ್ ಅವರ ನಿರಾಹಾರ ಸಮರ. ಸೋನಂ ವಾಂಗ್ಚುಕ್ ಅವರಿಗೆ ಈ ಉಪವಾಸ ಸತ್ಯಾಗ್ರಹ ಹೊಸತಲ್ಲ. ಈ ಹಿಂದೆ ವಾಂಗ್ಚುಕ್ ಲಡಾಖ್ ಪ್ರಾಂತ್ಯದ ಪರಿಸರ ರಕ್ಷಣೆ ಮತ್ತು ಸಂವಿಧಾನಾತ್ಮಕ ಭದ್ರತೆಗಾಗಿ ಹಲವು ವರ್ಷಗಳಿಂದ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಾ ಬಂದಿದ್ದಾರೆ. ವಾಂಗ್ಚುಕ್ ಅವರ ತಂದೆ ಸೋನಂ ವ್ಯಾಂಗ್ಯಾಲ್ ಕೂಡ 1984ರಲ್ಲಿ ಲಡಾಖ್ ಜನರಿಗಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಅವತ್ತಿಗೆ ಪ್ರಧಾನಿ ಇಂದಿರಾ ಗಾಂಧಿ ಸ್ವತಃ ವಾಂಗ್ಯಾಲ್ ಅವರ ಬಳಿ ಬಂದು ಮನವೊಲಿಸಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಪವಾಸ ಸತ್ಯಾಗ್ರಹ ಸರಳವಲ್ಲ. ಅದಕ್ಕೆ ಆಡಳಿತ ನಡೆಸುವವರ ಮೌನ ಮುರಿಯುವ ಅತ್ಯುನ್ನತ ಶಕ್ತಿ ಇದೆ. ಸ್ವಾರ್ಥವಿಲ್ಲದೆ ಸಮಾಜ ಮತ್ತು ದೇಶದ ಹಿತಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ನಾಯಕರ ಖಾಲಿ ಹೊಟ್ಟೆಯ ಕಿಚ್ಚು ದೇಶದ ಇತಿಹಾಸದ ಪಥವನ್ನೇ ಬದಲಿಸಿದೆ. ಮಣಿಪುರದ ಉಕ್ಕಿನ ಮಹಿಳೆಯಿಂದ 16 ವರ್ಷ ಉಪವಾಸ. ಜಾಗತಿಕ ಹೋರಾಟದ ಇತಿಹಾಸದಲ್ಲಿ ಮಣಿಪುರದ ಉಕ್ಕಿನ ಮಹಿಳೆ ಎಂದೇ ಖ್ಯಾತರಾಗಿರುವ ಇರೋಮ್ ಚಾನು ಶರ್ಮಿಳಾ ಹೆಸರು ಅನನ್ಯವಾದದ್ದು. ಮಣಿಪುರದ ಹಳ್ಳಿಯೊಂದರಲ್ಲಿ 10 ಮಂದಿ ನಾಗರಿಕರನ್ನ ಅರೆಸೇನಾ ಪಡೆಗಳು ಗುಂಡಿಕ್ಕಿ ಕೊಂದ ಘಟನೆಯಿಂದ ಶರ್ಮಿಳಾ ತೀವ್ರ ಆಘಾತಕ್ಕೆ ಒಳಗಾಗಿದ್ರು. ಆಗ ಅವರಿಗೆ 28 ವರ್ಷ ವಯಸ್ಸು. ಸಶಸ್ತ್ರ ಪಡೆಗಳ ವಿಶೇಷ ಕಾಯ್ದೆಯನ್ನ ಸಂಪೂರ್ಣವಾಗಿ ರದ್ದುಪಡಿಸುವವರೆಗೂ ನಾನು ಅನ್ನ ನೀರು ಮುಟ್ಟುವುದಿಲ್ಲ ಎಂದು ಶಪಥ ಮಾಡಿ 2000ನೇ ಇಸ್ವಿಯ ನವೆಂಬರ್ 2ರಂದು ಉಪವಾಸಕ್ಕೆ ಕೂರ್ತಾರೆ.
ಅಂದಿನ ಸರ್ಕಾರ ಆತ್ಮಹತ್ಯೆ ಯತ್ನ ಕಾಯ್ದೆಯಡಿ ಶರ್ಮಿಳಾರನ್ನ ಬಂಧಿಸಿ ಆಸ್ಪತ್ರೆಯನ್ನೇ ಜೈಲನ್ನಾಗಿ ಪರಿವರ್ತಿಸಿತು. ಇವರ ಜೀವ ಉಳಿಸಲು ಮೂಗಿನ ನಳಿಕೆ ಅಳವಡಿಸಿ ಅದರ ಮೂಲಕವೇ ದ್ರವರೂಪದ ಆಹಾರವನ್ನ ನೀಡಲಾಗ್ತಿತ್ತು. ಆದರೂ ಶರ್ಮಿಳಾ 16 ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸುತ್ತಾರೆ. ಇದು ವಿಶ್ವದ ಅತ್ಯಂತ ಸುದೀರ್ಘ ಉಪವಾಸ ಸತ್ಯಾಗ್ರಹ ಎಂದು ಇತಿಹಾಸದಲ್ಲಿ ದಾಖಲಾಗಿದೆ. 2016ರ ಆಗಸ್ಟ್ 9ರಂದು ಶರ್ಮಿಳಾ ಉಪವಾಸವನ್ನ ಕೊನೆಗೊಳಿಸುತ್ತಾರೆ. ವ್ಯವಸ್ಥೆಯನ್ನ ಬದಲಿಸಲು ಕೇವಲ ಉಪವಾಸ ಸಾಲದು, ರಾಜಕೀಯ ಹೋರಾಟವೂ ಬೇಕು ಎಂದು ಭಾವಿಸಿ ಚುನಾವಣಾ ಕಣಕ್ಕಿಳಿತಾರೆ. ಆದರೆ ಯಶಸ್ಸು ಸಿಗಲಿಲ್ಲ. ಸದ್ಯ ಶರ್ಮಿಳಾ ಸಕ್ರಿಯ ಹೋರಾಟದಿಂದಲೇ ದೂರ ಉಳಿದಿದ್ದಾರೆ. ಗಂಗೆ ರಕ್ಷಣೆಗಾಗಿ ಪಣತೊಟ್ಟು ಪ್ರಾಣ ಚೆಲ್ಲಿದ ನಿಗಮಾನಂದ. ಸ್ವಾಮಿ ನಿಗಮಾನಂದ ಸರಸ್ವತಿ ಹರಿದ್ವಾರದ ಗಂಗಾ ನದಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ವಿರೋಧಿಸಿ 2011ರಲ್ಲಿ 115 ದಿನಗಳ ಕಾಲ ಐತಿಹಾಸಿಕ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಗಂಗಾ ನದಿಯ ಪರಿಸರಕ್ಕೆ ಹಾನಿಕಾರಕವಾದ ನದಿ ಪಾತ್ರದ ಅಕ್ರಮ ಗಣಿಗಾರಿಕೆಯನ್ನ ತಕ್ಷಣವೇ ನಿಷೇಧಿಸಬೇಕು ಎಂಬುದು ನಿಗಮಾನಂದರ ಪ್ರಮುಖ ಬೇಡಿಕೆಯಾಗಿತ್ತು. ಯಾವುದೇ ಅನ್ನ ಆಹಾರ ಸೇವಿಸದೆ ಸತತ 115 ದಿನಗಳ ಕಾಲ ಸುದೀರ್ಘ ಮತ್ತು ಕಠಿಣ ಹೋರಾಟವನ್ನ ನಡೆಸುತ್ತಾರೆ. ಕಠಿಣ ಉಪವಾಸದ ಪರಿಣಾಮವಾಗಿ ತೀವ್ರವಾಗಿ ಅಸ್ವಸ್ಥರಾಗಿದ್ದ ನಿಗಮಾನಂದರು ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 13, 2011ರಂದು ಕೊನೆಯುಸಿರು ಚೆಲ್ತಾರೆ. ಗಂಗೆಗಾಗಿಯೇ ಪ್ರಾಣ ತ್ಯಾಗ ಮಾಡಿದ ಜೆಡಿ ಅಗರ್ವಾಲ್. ನಾನು ಪ್ರಾಣ ಬಿಡಲು ಸಿದ್ಧನಿದ್ದೇನೆ, ಆದರೆ ಗಂಗಾ ನದಿಯ ನಾಶವನ್ನ ನೋಡಲು ಸಾಧ್ಯವಿಲ್ಲ. ಹೀಗಂತ 2018ರ ಜೂನ್ 22ರಂದು ಐಐಟಿ ಕಾನ್ಪುರದ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿದ್ದ ಜೆಡಿ ಅಗರ್ವಾಲ್ ಆಮರಣಂತ ಉಪವಾಸ ಸತ್ಯಾಗ್ರಹಕ್ಕೆ ಧುಮುಕ್ತಾರೆ. ಸರ್ಕಾರದ ಕಡೆಯಿಂದ ಸೂಕ್ತ ಸ್ಪಂದನೆ ಸಿಗದಿದ್ದಾಗ ಅವರು ಕೇವಲ ನೀರು ಮತ್ತು ಜೇನುತುಪ್ಪವನ್ನ ಮಾತ್ರ ಸೇವಿಸಿ ಹೋರಾಟ ಮುಂದುವರಿಸಿದ್ರು. ಸತ್ಯಾಗ್ರಹದ ಕೊನೆಯ ದಿನಗಳಲ್ಲಿ ಅವರು ನೀರು ಕುಡಿಯುವುದನ್ನು ನಿಲ್ಲಿಸುತ್ತಾರೆ. 111 ದಿನಗಳ ಸುದೀರ್ಘ ಉಪವಾಸ ನಡೆಸಿದ ಅಗರ್ವಾಲ್ ಅವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸುತ್ತೆ. ಅಂತಿಮವಾಗಿ ಅಕ್ಟೋಬರ್ 11ರಂದು ಋಷಿಕೇಶದ ಏಮ್ಸ್ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡ್ತಾರೆ. ಲೋಕ್ಪಾಲ್ ಮಸೂದೆಗಾಗಿ ಅಣ್ಣಾ ಹಜಾರೆ ಹೋರಾಟ. ಜಲ ಸಂರಕ್ಷಣೆ ಮತ್ತು ಗ್ರಾಮೀಣಾಭಿವೃದ್ಧಿಯ ಅದ್ಭುತ ಮಾದರಿ ಸೃಷ್ಟಿಸಿದ್ದ ಅಣ್ಣಾ ಹಜಾರೆ 2011ರಲ್ಲಿ ಭ್ರಷ್ಟಾಚಾರ ವಿರೋಧಿ ಚಳುವಳಿಯ ಮೂಲಕ ಇಡೀ ದೇಶದ ಗಮನವನ್ನ ಸೆಳೀತಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಬಲಿಷ್ಠ ಜನ್ ಲೋಕ್ಪಾಲ್ ವಿಧೇಯಕ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಅಣ್ಣಾ ಹಜಾರೆ ನಡೆಸಿದ 12 ದಿನಗಳ ಉಪವಾಸ ಸತ್ಯಾಗ್ರಹ ಆಧುನಿಕ ಭಾರತದ ಅತಿದೊಡ್ಡ ನಾಗರಿಕ ಆಂದೋಲನವಾಗಿ ಮಾರ್ಪಟ್ಟಿತು. 74 ವರ್ಷದ ವೃದ್ಧರೊಬ್ಬರು ಮಾಡಿದ ಉಪವಾಸ ಸತ್ಯಾಗ್ರಹ ಇಡೀ ಸಂಸತ್ತನ್ನೇ ನಡುಗಿಸಿತು. ದೇಶದ ಯುವ ಜನತೆ ಬೀದಿಗಿಳಿದು ಅಣ್ಣಾ ಹಜಾರೆ ಬೆಂಬಲಕ್ಕೆ ನಿಂತರು. ಈ ಜನಬೆಂಬಲಕ್ಕೆ ಮಣಿದ ಅಂದಿನ ಸರ್ಕಾರ ಲೋಕ್ಪಾಲ್ ಮಸೂದೆಯನ್ನ ಜಾರಿಗೆ ತರಲು ಒಪ್ಪಿಗೆ ನೀಡಬೇಕಾಯಿತು. ಮುಂದೆ ಯುಪಿಎ ಸರ್ಕಾರ ಅಧಿಕಾರ ಕಳೆದುಕೊಳ್ತು. ಜೈಲಿನಲ್ಲೇ 116 ದಿನ ಉಪವಾಸ ಮಾಡಿದ್ದ ಭಗತ್ ಸಿಂಗ್. ಭಾರತದ ಸ್ವಾತಂತ್ರ್ಯ ಹೋರಾಟದ ವೀರ ಯೋಧ ಭಗತ್ ಸಿಂಗ್ ಮತ್ತು ಸಂಗಡಿಗರು 1929ರಲ್ಲಿ ಲಾಹೋರ್ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಾರೆ. ಭಾರತೀಯ ಕೈದಿಗಳಿಗೆ ಬ್ರಿಟಿಷ್ ಕೈದಿಗಳಂತೆ ಸಮಾನ ಸೌಲಭ್ಯ, ಉತ್ತಮ ಆಹಾರ, ನೈರ್ಮಲ್ಯ ಮತ್ತು ರಾಜಕೀಯ ಕೈದಿಗಳ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿ ಈ ಹೋರಾಟವನ್ನ ನಡೆಸುತ್ತಾರೆ. ಈ ಉಪವಾಸ ಸತ್ಯಾಗ್ರಹ ಬರೋಬ್ಬರಿ 116 ದಿನಗಳ ಕಾಲ ನಡೆಯುತ್ತೆ. ಈ ಹೋರಾಟದ ಸಮಯದಲ್ಲಿ ಕ್ರಾಂತಿಕಾರಿ ಜತಿನ್ ದಾಸ್ 63 ದಿನಗಳ ಕಾಲ ನಿರಂತರ ಉಪವಾಸವಿದ್ದು ಸೆಪ್ಟೆಂಬರ್ 13, 1929ರಂದು ಜೈಲಿನಲ್ಲಿಯೇ ಹುತಾತ್ಮರಾಗ್ತಾರೆ. ಇವರ ತ್ಯಾಗ ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ತೀವ್ರ ಆಕ್ರೋಶ ಮತ್ತು ಜನಜಾಗೃತಿ ಉಂಟು ಮಾಡಿತು. ಇದಕ್ಕೆ ಮಣಿದ ಬ್ರಿಟಿಷರು ಬೇಡಿಕೆ ಈಡೇರಿಸಲು ಒಪ್ಪಿಕೊಳ್ತಾರೆ. ಸಾವಿನ ಸಮೀಪ ಹೋಗಿ ಬಂದಿದ್ದ ಸತ್ಯಾಗ್ರಹದ ಜನಕ ಬಾಪು. ಸತ್ಯಾಗ್ರಹಗಳ ಜನಕ ಎಂದೇ ಕರೆಸಿಕೊಳ್ಳುವ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ 17 ಬಾರಿ ಉಪವಾಸ ಸತ್ಯಾಗ್ರಹಗಳನ್ನ ಕೈಗೊಂಡಿದ್ದಾರೆ. ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲು ಮತ್ತು ದಲಿತರ ಉನ್ನತಿಗಾಗಿ 1933ರ ಮೇ 8ರಂದು 21 ದಿನಗಳ ಉಪವಾಸ ಸತ್ಯಾಗ್ರಹ ಮಹತ್ವದ್ದಾಗಿದೆ. ಗಾಂಧೀಜಿಯವರಿಗೆ ಉಪವಾಸ ಸತ್ಯಾಗ್ರಹ ಕೇವಲ ರಾಜಕೀಯ ಒತ್ತಡದ ಸಾಧನವಾಗಿರಲಿಲ್ಲ, ಇದು ಸಾಮಾಜಿಕ ಅನಿಷ್ಟಗಳ ವಿರುದ್ಧದ ಆತ್ಮಸಾಕ್ಷಿಯ ಕರೆಯಾಗಿತ್ತು. ಅವತ್ತಿಗೆ ಗಾಂಧೀಜಿ ತುಂಬಾ ನಿತ್ರಾಣಗೊಂಡು ಬಿಡ್ತಾರೆ. ಹೀಗಾಗಿ ಅವರನ್ನ ಪುಣೆಯ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಸ್ವತಃ ಗಾಂಧೀಜಿಯವರೇ ತಾವು ಬದುಕುಳಿಯುವ ಭರವಸೆ ಕಳೆದುಕೊಂಡು ಬಿಡ್ತಾರೆ. ಬಾಪು ಪತ್ನಿ ಕಸ್ತೂರ್ಬಾ ಕೂಡ ಆಸ್ಪತ್ರೆಗೆ ಧಾವಿಸಿ ಬರ್ತಾರೆ. ಗಾಂಧೀಜಿ ಆಗಲೇ ಪ್ರಜ್ಞೆಯನ್ನ ಕಳೆದುಕೊಳ್ತಾರೆ. ಕೊನೆಗೆ ಆಂಗ್ಲರ ಸರ್ಕಾರ ಗಾಂಧೀಜಿ ಹೋರಾಟಕ್ಕೆ ಮಣಿದ ಬಳಿಕ ಕಿತ್ತಳೆ ಹಣ್ಣಿನ ರಸ ಸೇವಿಸಿ ಸಾವಿನ ದವಡೆಯಿಂದ ಪಾರಾಗ್ತಾರೆ. ಈ ಹೋರಾಟಗಾರರ ಉದ್ದೇಶಗಳು ಬೇರೆ ಬೇರೆಯಾಗಿದ್ರೂ ಅವರ ಹಾದಿ ಒಂದೇ. ಪ್ರಾದೇಶಿಕತೆ, ಭೂಮಿ ಮತ್ತು ಸ್ಥಳೀಯ ಜನರ ಹಕ್ಕುಗಳು,
ಆಡಳಿತ ವ್ಯವಸ್ಥೆಯ ಪಾರದರ್ಶಕತೆ, ಮುಂದಿನ ಪೀಳಿಗೆಯ ಪರಿಸರ ಸುರಕ್ಷತೆಗಾಗಿ ಇವರು ಉಪವಾಸವನ್ನ ಅಸ್ತ್ರವಾಗಿಸಿಕೊಂಡ್ರು. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಆಸ್ಪದ ನೀಡದೆ ಆತ್ಮಬಲದಿಂದ ಇಡೀ ವ್ಯವಸ್ಥೆಯನ್ನ ಪ್ರಶ್ನಿಸಬಹುದು ಎಂಬುದಕ್ಕೆ ಈ ಧೀಮಂತ ನಿರಾಹಾರಿ ಯೋಧರ ಚೇತನಗಳೇ ಸಾಕ್ಷಿ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.